ಏನು ಇನ್ನೊಂದು ಕೊಟ್ಟೋಗ್ತೀರಿ? 10-20 ವರ್ಷಗಳಲ್ಲಿ ಕನ್ನಡ ಕಣ್ಮರೆಯಾಗುತ್ತೇನೋ ಕರ್ನಾಟಕದಲ್ಲಿ ಅಂತ ನನಗಂತೂ ಅನ್ನಿಸ್ತದೆ. ಕಾಲದಿಂದ ದಾಸ್ಯವನ್ನು ಅನುಭವಿಸಿದವರು ನಾವು. ನಾವಿನ್ನೂ ಸ್ವತಂತ್ರರಾಗಲಿಲ್ಲ. ಚಿಂತನೆ ದೃಷ್ಟಿಯಿಂದ, ಆಲೋಚನಾ ದೃಷ್ಟಿಯಿಂದ ನಾವು ಆಲೋಚನೆಯಲ್ಲಿಯೇ ನಂದಲ್ಲ ಇದು, ಬೆಂಕಿ ಬಿದ್ದಿದೆ ಮನೆಗೆ, ಓ ಬೇಗ ಬನ್ನಿ ಅಂತ ಕವಿ ಕಯ್ಯಾರ ಕಿನ್ನರೆ ಹೇಳಿದಾಗ, ಕಾಯಲಾರವೇ ಸಾಯೆ ಅಂತ ಅವರು ಕೊಟ್ಟಂಥ ಆ ಘೋಷವಾಕ್ಯ ಇದೆಯಲ್ಲ, ಅದನ್ನೆಲ್ಲ ಬಿಟ್ವಿ ನಾವು. ಐಕ್ಯವೊಂದೇ ಮಂತ್ರ, ಐಕ್ಯದಿಂದಲೇ ಸ್ವಾತಂತ್ರ್ಯ ಅಂತೆಲ್ಲ ಕೊಟ್ಟಂಥ ಕವಿವಾಣಿಯನ್ನೂ ನಾವು ಗೌಣವಾಗಿಸಿಬಿಟ್ವಿ. ಈ ರೀತಿ ಅನೇಕ ಹುನ್ನಾರಗಳು, ಷಡ್ಯಂತ್ರಗಳಿಗೆ ಬಲಿಯಾದಂಥವ್ರು ನಾವು. ಈಗಲೂ ಸಹ ಸ್ವತಂತ್ರವಾಗಿ ಯೋಚನೆ ಮಾಡ್ತಕ್ಕವ್ರು ನಾವು ಅಂತ ನನಗನ್ನಿಸಿಲ್ಲ. ಪ್ರಾಯ ಅದೊಂದು ಬಹಳ ಬಲವಾದ ಕಾರಣ ಇರ್ಬೋದು ಅಂತ ನನಗನ್ಸುತ್ತೆ ವೈಯಕ್ತಿಕವಾಗಿ. ಅಷ್ಟಲ್ಲದೆ ನೀವು ಕೊಟ್ಟಂಥ ದೃಷ್ಟಾಂತ ಚೈನಾ ಆಗಲಿ, ಜಪಾನ್ ಆಗಲಿ, ಅಲ್ಲಿಯೂ ಭಾಷೆಗಳು ಸತ್ತಿವೆ. ಸಾಮಾನ್ಯವಾಗಿ ಭಾಷೆ, ನಾಗರಿಕತೆಗಳಾಗಲಿ, ಭಾಷೆಗಳಾಗಲಿ, ಅದು ಉದ್ಭವವಾಗಿವೆ, ವಿಕಸಿಸಿವೆ, ಹಾಗೆ ಜಾಜ್ಜಲ್ಯಮಾನವಾಗಿ ಬೆಳಗಿ ಕೊನೆಗೆ ಅದು ಅವಸಾನವನ್ನು ಕಂಡಿವೆ.